ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. If you have a Bible, go with me to 1 Corinthians chapter 15. ಒಂದನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯವನ್ನು ನೋಡೋಣ. And the title of my sermon today is called Hold Fast to Hope. ಇವತ್ತಿನ ನನ್ನ ವಾಕ್ಯ ಏನಂದ್ರೆ ನಿರೀಕ್ಷೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂಬುದಾಗಿ. In 1 Corinthians chapter 15, I want to read from verse 1. ಮೊದಲನೆಯ ವಚನವನ್ನ ನಾವು ಓದಿ ನೋಡೋಣ. It says, "Now I would remind you, brothers, of the gospel I preached to you, ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ, which you received and in which you stand and by which you are being saved." ನೀವು ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. If you hold fast to the word I preached to you, unless you believed in vain. ನೀವು ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಆಗುತ್ತದೆ. Paul was writing this letter to the Corinthian church. ಪೌಲನು ಈ ಪತ್ರಿಕೆಯನ್ನ ಕೊರಿಂಥದವರಿಗೆ ಬರೀತಾ ಇದ್ದಾನೆ. And at that time the Corinthian church was going through a lot of suffering. ಆ ಸಮಯದಲ್ಲಿ ಕೊರಿಂಥ ಸಭೆಯಲ್ಲಿ ಅನೇಕ ಕಷ್ಟಗಳಿತ್ತು. And in the midst of all the suffering that they were going through, Paul goes and he starts his letter by reminding them of the gospel. ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಪೌಲನು ಅವರಿಗೆ ಸುವಾರ್ತೆಯನ್ನ ಆತನು ನೆನಪಿಗೆ ತರ್ತಾ ಇದ್ದಾನೆ. The gospel is not just something we receive, but it's also something we stand and we live by. ಸುವಾರ್ತೆ ಅನ್ನುವಂಥದ್ದು ಬರೀ ನಮ್ಗೆ ಸ್ವೀಕರಿಸುವಂಥದ್ದು ಅಷ್ಟೇ ಅಲ್ಲ, ಆದ್ರೆ ಅದರ ಮೂಲಕ ಜೀವಿಸುವಂಥದ್ದಾಗಿದೆ. But then it says an interesting thing. It says, if you hold fast to the word. ಅಲ್ಲಿ ಹೇಳ್ತದೆ, ನನ್ನ ವಾಕ್ಯವನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಂಡ್ರೆ. Do you know what it means to hold fast? ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಅನ್ನುವುದ ಅರ್ಥ ನಿಮ್ಗೆ ಗೊತ್ತಾ? If you've ever watched a cricket match, and on the next slide, ನೀವು ಒಂದ್ ವೇಳೆ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡಿದ್ರೆ, the batsman hits the ball, ಆ ಬ್ಯಾಟ್ಸ್ಮನ್ ಬಾಲ್ ಅನ್ನ ಹೊಡಿತಾನೆ, and the fielder runs to catch it. ಮತ್ತು ಫೀಲ್ಡರ್ ಅದನ್ನ ಹಿಡಿಲಿಕ್ಕೆ ಆತನು ಓಡ್ತಾನೆ. If the fielder drops the ball, ಒಂದ್ ವೇಳೆ ಆ ಫೀಲ್ಡರ್ ಬಾಲ್ ಅನ್ನ ಕೆಳಗಡೆ ಬಿಟ್ಬಿಟ್ರೆ, the batsman is not out. ಬ್ಯಾಟ್ಸ್ಮನ್ ಔಟ್ ಆಗೋದಿಲ್ಲ. He might catch it, ಅದನ್ನ ಹಿಡಿಬಹುದು, but if he drops it, ಅದೇ ಹಿಡಿದು ಆತನು ಕೆಳಗೆ ಬಿಟ್ಬಿಟ್ರೆ, he doesn't get the wicket. ಆಗ ಕೂಡ ಅವನಿಗೆ ವಿಕೆಟ್ ಸಿಗೋದಿಲ್ಲ. And Paul is inviting us as believers to hold on to our faith. ಅದೇ ರೀತಿಯಲ್ಲಿ ಪೌಲನು ನಮ್ಮನ್ನು ಆ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕಾಗಿ ಆತನು ಕರೀತಾ ಇದ್ದಾನೆ. It's one thing to receive Jesus. ಯೇಸುವನ್ನ ಸ್ವೀಕರಿಸುವಂತದ್ದು ಒಂದು ಕಾರ್ಯ. It's okay to believe in Jesus. ಆತನಲ್ಲಿ ನಂಬುವುದು ಒಂದು ಕಾರ್ಯ. But do we hold on to Jesus? ಆದ್ರೆ ಆತನನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವಾ? Now, why is it hard to drop Jesus sometimes? ಯಾಕೆ ಒಂದೊಂದ್ಸಲ ನಾವು ಯೇಸುವನ್ನ ಕೆಳಗೆ ಬಿಟ್ಬಿಡ್ತೇವೆ? We can receive the gospel in our life, but it's easy to drop it and let it go. ನಾವು ಸುವಾರ್ತೆನ ಸುಲಭವಾಗಿ ನಾವು ಸ್ವೀಕರಿಸುತ್ತೇವೆ, ಆದ್ರೆ ಒಂದೊಂದ್ಸಲ ಅದನ್ನ ನಾವು ಬಿಟ್ಕೊಟ್ಬಿಡ್ತೇವೆ. And that's why Paul was telling the believers, don't just receive the gospel, but hold on to it, otherwise we believe in vain. ಆದ್ರೆ ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನೀವು ಬರೀ ಸುವಾರ್ತೆಯನ್ನ ಸ್ವೀಕರಿಸಬೇಡಿ, ಆದ್ರೆ ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ನಂಬಿಕೆ ವ್ಯರ್ಥವಾಗಿದೆ. It is easy to let go of the gospel because sometimes even with all the good news, life is hard. ಅನೇಕ ಬಾರಿ ಎಲ್ಲ ಒಳ್ಳೆ ಸುವಾರ್ತೆ ಇದ್ದರೂ ಕೂಡ ನಮ್ಮ ಜೀವಿತ ಕಷ್ಟವಾಗಿರೋದ್ರಿಂದ ಸುವಾರ್ತೆಯನ್ನ ಬಿಟ್ಟು ಬಿಡುವುದು ಅದು ಸುಲಭವಾಗಿರ್ತದೆ. Is your life perfect? ನಿಮ್ಮ ಜೀವಿತ ಅದು ಪರ್ಫೆಕ್ಟ್ ಆಗಿದ್ಯಾ? Is every day perfect? ಪ್ರತಿ ದಿನ ಅದು ಸಂಪೂರ್ಣವಾಗಿದ್ಯಾ? Do you have things in your life that cause you to worry? ಇಲ್ಲ ನಿಮಗೆ ಚಿಂತಿಸುವಂತ ಒಂದು ಕಾರಣಗಳಿದಾವ. Sicknesses, ಕಾಯಿಲೆಗಳು, finances, ಹಣಕಾಸಿನ ಸಮಸ್ಯೆಗಳು, family, ಕುಟುಂಬದ ಸಮಸ್ಯೆಗಳು, anxiety, ಮತ್ತು ಭಯ, families falling apart. ಕುಟುಂಬಗಳು ದೂರ ಹೋಗುವಂತ ಒಂದು ಪರಿಸ್ಥಿತಿ. And in the midst of all the difficulty of life, Paul is asking us to hold on to the good news of the gospel. ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಪೌಲನು ನಮಗೆ ಸುವಾರ್ತೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾನೆ. It is easy to let go.
ಆದ್ರೆ ಬಿಟ್ಟು ಕೊಡುವಂತದ್ದು ಬಹಳ ಸುಲಭ. It's easy sometimes to receive Jesus, and then when tough things happen, let go of all of our hope. ಯೇಸುವನ್ನ ಸ್ವೀಕರಿಸಿ ಕಷ್ಟಗಳು ಬರುವಾಗ ಆತನನ್ನ ಬಿಟ್ಟು ಬಿಡುವಂತದ್ದು ಅದು ಬಹಳ ಸುಲಭವಾದಂತ ಕಾರ್ಯವಾಗಿದೆ. And if you look at the disciples, when Jesus died and hung on the cross, ಆದ್ರೆ ನೀವು ಶಿಷ್ಯರನ್ನ ನೋಡುವಾಗ ಯೇಸು ಸತ್ತು ಆತನು ಕ್ರೂಜೆ ಮೇಲೆ ಇದ್ದಾಗ they let go of their faith and ran away. ಅವರು ನಂಬಿಕೆಯನ್ನ ತ್ಯಜಿಸಿ ಓಡಿ ಹೋಗಿದ್ದನ್ನ ನಾವು ನೋಡ್ತೇವೆ. These were men that were doing great miracles, ಈ ಜನರು ಯಾರಾಗಿದ್ರಂದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದಂತ ಮನುಷ್ಯರಾಗಿದ್ರು. and they went back to catching fish. ಆದ್ರೆ ಅವರು ಅದನ್ನೆಲ್ಲ ಬಿಟ್ಟು ಮೀನು ಹಿಡಿಯಲಿಕ್ಕೆ ಅವರು ತಿರುಗಿ ಹೋದ್ರು. We can receive Jesus, ನಾವು ಯೇಸುವನ್ನ ಸ್ವೀಕರಿಸಬಹುದು, but holding on to him is the invitation. ಆದ್ರೆ ನಾವು ಆತನನ್ನ ಹಿಡಿದುಕೊಳ್ಳೋದಕ್ಕಾಗಿ ಆತನು ನಮ್ಮನ್ನ ಕರೀತಾ ಇದ್ದಾನೆ. Let's keep reading in verse 3. 3ನೇ ವಚನ ನೋಡೋಣ. It says, "For I delivered to you as first importance what I also received, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. that Christ died for our sins in accordance with the scriptures, ಅದೇನಂದ್ರೆ ಶಾಸ್ತ್ರದಲ್ಲಿ ಮುಂತಿರಲಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, that he was buried, ಆತನು ಹೂಣಲ್ಪಟ್ಟನು, and that he was raised on the third day in accordance with the scriptures." ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. And it goes on and it says in verse 5 ಮತ್ತು 5ನೇ ವಚನದಲ್ಲಿ ಹೇಳ್ತಾನೆ, that he appeared to Cephas, ಆತನು ಕೇಫನಿಗೂ ಕಾಣಿಸಿಕೊಂಡನು, and then to the 12, ಮತ್ತು ಆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. then he appeared to 500 brothers at one time, ಮತ್ತು ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. most of whom are still alive, and some have fallen asleep. ಅದರಲ್ಲಿ ಹೆಚ್ಚು ಜನ ಇಂದಿಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. Then he appeared to James, ಮತ್ತೆ ಆತನು ಯಾಕೋಬನಿಗೆ ಕಾಣಿಸಿಕೊಂಡನು. and then he appeared to all the apostles. ಮತ್ತೆ ಎಲ್ಲ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. And last of all, as to one untimely born, he appeared also to me. ಮತ್ತು ಕಟ್ಟ ಕಡೆಗೆ ದಿನ ತುಂಬದೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. What did Jesus do after he rose again? ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಏನ್ ಮಾಡಿದ್ರು? Just a little tip: every time you read your Bible, ನೀವು ಪ್ರತಿ ಸಲ ಸತ್ಯವೇದವನ್ನ ಓದುವಾಗ when the Bible repeats a word again and again, it's trying to drive a point. ಒಂದು ವೇಳೆ ಸತ್ಯವೇದದಲ್ಲಿ ಒಂದು ವಾಕ್ಯ ಅದು ಮತ್ತೆ ಮತ್ತೆ ಬರ್ತಾ ಇದ್ರೆ ಅದೇನೋ ಒಂದು ಹೇಳ್ತಾ ಇದೆ ಎಂಬುದಾಗಿ ಅರ್ಥ. It's trying to catch your attention. ನಿಮ್ಮ ಒಂದು ಗಮನವನ್ನ ಅಲ್ಲಿ ತರ್ಲಿಕ್ಕೆ ಅದು ಪ್ರಯತ್ನಿಸ್ತಾ ಇದೆ ಎಂಬುದಾಗಿ ಅರ್ಥ. And over here, Paul is writing about what Jesus did when he rose again. ಇಲ್ಲಿ ಪೌಲನು ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಏನ್ ಮಾಡಿದ ಎಂಬುದರ ಬಗ್ಗೆ ಆತನು ಬರೆಯುತ್ತಾ ಇದ್ದಾನೆ. And what does it say over and over again? ಮತ್ತೆ ಮತ್ತೆ ನಾವು ಏನನ್ನ ನಾವು ನೋಡ್ತೇವೆ ಇಲ್ಲಿ? That Jesus appeared to people. ಏನಂದ್ರೆ ಅಲ್ಲಿ ಯೇಸು ಜನರಿಗೆ ಕಾಣಿಸಿಕೊಂಡ ಎಂಬುದಾಗಿ. But I want you to think about who were these people that he appeared to. ಈ ಯೇಸು ಯಾವ ಜನರಿಗೆ ಆತನು ಕಾಣಿಸಿಕೊಂಡ ಎಂಬುದನ್ನ ಯೋಚನೆ ಮಾಡಿ ನೋಡಿ. Think about this list. ಆ ಒಂದು ಲಿಸ್ಟ್ ಅನ್ನ ನೀವು ಯೋಚನೆ ಮಾಡಿ ನೋಡಿ. We have first he appeared to Peter. ಮೊದಲು ಆತನು ಪೇತ್ರನಿಗೆ ಕಾಣಿಸಿಕೊಂಡ. Peter was the apostle that denied Jesus. ಪೇತ್ರನು ಯೇಸುವನ್ನ ತಿರಸ್ಕರಿಸಿದ್ದ. Before Jesus died, he told Jesus, "I will never leave you. I will always be faithful." ಯೇಸುವಿಗೆ ಆತನು ಹೇಳಿದ್ದ, ನಾನು ನಿನ್ನ ಕೈ ಬಿಡುವುದಿಲ್ಲ, ಯಾವಾಗಲೂ ನಂಬಿಕಸ್ಥಿಕೆಯಿಂದ ಇರ್ತೇನೆ ಎಂಬುದಾಗಿ. And then when he saw Jesus arrested, he denied him and ran away. ಆದ್ರೆ ಯೇಸುವನ್ನ ಸೆರೆ ಹಿಡಿದಾಗ ಆತನು ಯೇಸು ಗೊತ್ತಿಲ್ಲ ಅಂತ ಹೇಳಿ ಓಡಿ ಹೋದ. The other 12 apostles deserted Jesus also and ran away. ಮತ್ತು ಆ 12 ಅಪೊಸ್ತಲರು ಕೂಡ ಆತನು ಯೇಸುವನ್ನ ಬಿಟ್ಟು ಅವರೆಲ್ಲ ಓಡಿ ಹೋದ್ರು. These 500 brothers were the ones shouting Hosanna in the highest just a week before. ಈ 500 ಜನ ಸಹೋದರರು ಒಂದು ವಾರ ಹಿಂದೆ ಅವರು ಹೊಸನ್ನ ಹೊಸನ್ನ ಎಂಬುದಾಗಿ ಅವರು ಕೂಗ್ತಾ ಇದ್ರು. And these were the same brothers that next week when Jesus was being crucified, they shouted, "Crucify him." ಇದೇ ಜನರು ಯೇಸುವನ್ನು ಶಿಲುಬೆಗೆ ಹಾಕಿ ಎಂದು ಕೂಡ ಅವರು ಕೂಗಿದ ಜನರಾಗಿದ್ರು. James was one of the brothers of Jesus. ಯಾಕೋಬನು ಯೇಸುವಿನ ಸಹೋದರನಾಗಿದ್ದ. And the Bible shows us that he despised his brother. ಮತ್ತು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರರು ಯೇಸುವನ್ನ ತಿರಸ್ಕರಿಸಿದ್ರು ಎಂಬುದಾಗಿ. Do you ever fight with your siblings? ನೀವು ನಿಮ್ಮ ಅಣ್ಣ ತಮ್ಮಂದಿರೊಟ್ಟಿಗೆ ನೀವು ಜಗಳ ಮಾಡ್ತೀರಾ? I had 2 older sisters growing up. ನನ್ಗೆ ಇಬ್ರು I had 2 older sisters growing up. ನನ್ಗೆ ಇಬ್ರು ಅಕ್ಕಂದಿರಿದ್ರು ನಾನು ದೊಡ್ಡವನಾಗುವಾಗ. And we would fight all the time. ನಾವ್ ಯಾವಾಗ್ಲೂ ಜಗಳ ಮಾಡ್ತಾ ಇದ್ವಿ. And siblings always think that the other one is useless. ಯಾವಾಗ್ಲೂ ಅಣ್ಣ ತಮ್ಮಂದಿರಿಗೆ ಅನ್ಸುತ್ತೆ ಇನ್ನೊಬ್ಬ ಆತನು ಕೆಲ್ಸಕ್ಕೆ ಬಾರ್ದು ಎಂಬುದಾಗಿ. James, when he looked at Jesus, he didn't believe in him at all.
ಯಾಕೋಬನು ಯೇಸುವನ್ನ ನೋಡಿದಾಗ ಆತನಲ್ಲಿ ಆತನು ನಂಬಿಕೆನ ಇಡ್ಲೇ ಇಲ್ಲ. He used to go around and tell people that Jesus was not really who he says he was. ಆತನು ಎಲ್ಲರ ಹತ್ರ ಹೇಳ್ತಾ ಇದ್ದ ಯೇಸು ಏನ್ ಹೇಳ್ತಾ ಇದ್ದಾನೋ ಅದು ಯೇಸು And ಆತನ ಅಲ್ಲ ಎಂಬುದಾಗಿ. only when Jesus rose again did he finally believe that, okay, maybe my brother is special. ಆದ್ರೆ ಯೇಸು ಮತ್ತೆ ಪುನರುತ್ಥಾನ ಹೊಂದಿದಾಗ ಆತನು ನಂಬಿದ, ಹೌದು ನನ್ನ ಅಣ್ಣ ಆತನು ಸ್ಪೆಷಲ್ ಆಗಿದ್ದಾನೆ ಎಂಬುದಾಗಿ. And Jesus appeared to James, the brother who rejected him. ಆ ಯಾಕೋಬನಿಗೆ ಯೇಸು ಕಾಣಿಸಿಕೊಂಡದಾಗಿ ನಾವು ನೋಡ್ತೇವೆ. And then finally he appeared to Paul, ಮತ್ತು ಕೊನೆಯದಾಗಿ ಆತನು ಪೌಲನಿಗೆ ಕಾಣಿಸಿಕೊಂಡ. the man who persecuted the whole church, ಆತನು ಇಡೀ ಸಭೆಯನ್ನ ಆತನು ಹಿಂಸಿಸಿದ್ದ. who killed all the other believers. ಅನೇಕ ವಿಶ್ವಾಸಿಗಳನ್ನ ಆತನು ಕೊಲೆ ಮಾಡಿದ್ದ. These were all the people that Jesus appeared to. ಈ ರೀತಿಯಾದ ಜನರಿಗೆ ಯೇಸು ಕಾಣಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. What do we see about this? ಇದನ್ನ ನೋಡುವಾಗ ನಮ್ಗೆ ಏನ್ ಅರ್ಥ ಆಗ್ತದೆ? All of them were imperfect. ಇವರೆಲ್ಲರೂ ಯಾರು ಎಲ್ಲರೂ ಪರ್ಫೆಕ್ಟ್ ಆಗಿರ್ಲಿಲ್ಲ. All of them were bad people. ಇವರೆಲ್ಲರೂ ಒಂದು ರೀತಿಯಾಗಿ ಕೆಟ್ಟ ಜನರಾಗಿದ್ರು. All of them were not worthy of Jesus's love. ಯೇಸುವಿನ ಪ್ರೀತಿಗೆ ಇವರಲ್ಲಿ ಯಾರು ಕೂಡ ಅರ್ಹತೆ ಇರುವಂತವರಾಗಿರ್ಲಿಲ್ಲ. And yet when Jesus rose again as Lord and King, ಆದ್ರೂ ಯೇಸು ರಾಜನಾಗಿ ದೇವರಾಗಿ ಆತನು ಎದ್ದಾಗ he went back to the people who denied him, ಅದೇ ಆತನನ್ನ ತಿರಸ್ಕರಿಸಿದ ಜನರ ಹತ್ತಿರ ಆತನು to ತಿರುಗಿ the people ಹೋಗೋದನ್ನ who ನೋಡ್ತೇವೆ. betrayed him, ಆತನನ್ನ ಬಿಟ್ಟು ಹೋದ ಜನರ ಹತ್ತಿರ ಹೋದ. to the people who persecuted him, ಆತನನ್ನ ಹಿಂಸಿಸಿದ ಜನರ ಹತ್ತಿರ ಹೋದ. to the people who condemned him, ಆತನನ್ನ ತ್ಯಜಿಸಿದ ಜನರ ಹತ್ತಿರ ಹೋದ. to the people who mocked him while he was hanging on the cross, ಆತನು ಶಿಲುಬೆ ಮೇಲಿದ್ದಾಗ ಆತನನ್ನು ನೋಡಿ ನಕ್ಕಂತ ಜನರ ಹತ್ತಿರ ಆತನು ಹೋದ. not to condemn them, ಯಾಕಂದ್ರೆ ಅವರಿಗೆ ಮತ್ತೆ ಹೋಗಿ ಬೈಲಿಕ್ಕೆ ಹೋಗ್ಲಿಲ್ಲ, but to show them his grace. ಆದ್ರೆ ಆತನ ಕೃಪೆಯನ್ನ ತೋರಿಸುವುದಕ್ಕಾಗಿ. Nothing can disqualify us from Jesus appearing to us as well. ನಮ್ಮನ್ನ ಕೂಡ ಯೇಸು ಸಂಧಿಸುವುದರಿಂದ ಯಾರು ಕೂಡ ಆತನನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ. When we come to church, sometimes we come thinking that if I have been a good person, ನಾವು ಅನೇಕ ಬಾರಿ ಸಭೆಗೆ ಬರುವಾಗ ಅನ್ಕೊಳ್ತೇವೆ, ನಾನು ಒಂದು ವೇಳೆ ಒಳ್ಳೆಯ ಮನುಷ್ಯನಾಗಿದ್ರೆ then Jesus will show his presence to me. ಆಗ ಯೇಸು ತನ್ನ ಪ್ರಸನ್ನತೆಯನ್ನ ನನಗೆ ತೋರಿಸ್ತಾನೆ ಎಂಬುದಾಗಿ ನಾವು ಅನ್ಕೊಳ್ತೇವೆ. If I have done everything right, then I will be worthy. ಎಲ್ಲವನ್ನ ನಾನು ಸರಿಯಾಗಿ ಮಾಡ್ತಾ ಇದ್ರೆ ಮಾತ್ರ ನಾನು ಅರ್ಹನಾಗ್ತೇನೆ ಎಂಬುದಾಗಿ ನಾವು ಅನ್ಕೊಳ್ತೇವೆ. And yet the truth of it ಆದ್ರೆ ನಿಜ ಏನಂದ್ರೆ is that even when we are the worst of people, ನಾವು ಎಲ್ಲಕ್ಕಿಂತ ಕೆಟ್ಟ ಜನರಾದಾಗ ಕೂಡ when we come before the presence of God, ನಾವು ಯೇಸುವಿನ ದೇವರ ಹತ್ತಿರ ನಾವು ಬರುವಾಗ he will show his grace to us. ಆತನು ತನ್ನ ಕೃಪೆಯನ್ನ ನಮಗೆ ತೋರಿಸುವ ಆತನಾಗಿದ್ದಾನೆ. Irrespective of the mistakes that you have made, ನೀವು ಯಾವುದೇ ರೀತಿಯಾದ ತಪ್ಪುಗಳನ್ನ ಮಾಡಿರಬಹುದು, despite our sin, ನಮ್ಮ ಪಾಪಗಳ ನಿಮಿತ್ತವಾಗಿ ಕೂಡ, even when our faith is weak, ನಮ್ಮ ನಂಬಿಕೆ ಅದು ಶಕ್ತಿ ಇಲ್ಲದಾಗಿರುವಾಗ ಕೂಡ, even when we feel like God is far away, ದೇವರು ದೂರವಾಗಿದ್ದಾನೆಂಬುದಾಗಿ ನಮ್ಗೆ ಅನ್ನಿಸುವಾಗ ಕೂಡ, even when we struggle to pray, ನಾವು ಪ್ರಾರ್ಥಿಸೋದಕ್ಕೆ ಕಷ್ಟಪಡುವಾಗ ಕೂಡ Jesus can appear to us. ಯೇಸು ನಮಗೆ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ. It's not just for that time, it's also now. ಇದು ಬರೀ ಆ ಸಮಯದ ಬಗ್ಗೆ ಅಷ್ಟೇ ಅಲ್ಲ, ಇವತ್ತಿಗೆ ಕೂಡ ಇದು ಸತ್ಯವಾಗಿದೆ. And his invitation is that we have to hold on to him. ಆತನ ಆಮಂತ್ರಣ ಏನಂದ್ರೆ ನಾವು ಆತನನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. Sometimes we receive Jesus, ಅನೇಕ ಬಾರಿ ನಾವು ಯೇಸುವನ್ನ ಸ್ವೀಕರಿಸ್ತೇವೆ, but when life gets hard, we let him go. ಆದ್ರೆ ಜೀವಿತ ಕಷ್ಟವಾಗಿ ಆಗುವಾಗ ನಾವು ಬಿಟ್ಟು ಬಿಡ್ತೇವೆ. Let's keep reading in verse 12. 12ನೇ ವಚನವನ್ನ ನೋಡೋಣ. It says, now if Christ is proclaimed as raised from the dead, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ, how can some of you say that there is no resurrection of the dead? ನಿಮ್ಮಲ್ಲಿ ಕೆಲವರು ಸತ್ತವರಿಗೆ ಪುನರುತ್ಥಾನ ಇಲ್ಲ ಎಂಬುದಾಗಿ ಹೇಳುವುದು ಹೇಗೆ? But if there is no resurrection of the dead, then not even Christ has been raised. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. Verse 14, it says, and if Christ has not been raised, then our preaching is in vain and your faith is in vain. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. We are even found to be misrepresenting God. ಇದಲ್ಲದೆ ಸತ್ತವರು ಎದ್ದು ಬಂದಿರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. Because we testified about God that he raised Christ,
ದೇವರು ಕ್ರಿಸ್ತನನ್ನು ಎಬ್ಬಿಸಿದ ಎಂಬುದಾಗಿ ನಾವು ಸಾಕ್ಷಿ ಕೊಟ್ಟೆವು. whom he did not raise, if it is true that the dead are not raised. ಒಂದು ವೇಳೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ರೆ ಇದು ಸತ್ಯವಲ್ಲ. Let me say this as straight as it needs to be said. ಇದನ್ನ ನಾನು ಮತ್ತೊಂದು ಬಾರಿ ನಾನು ಹೇಳ್ತೇನೆ. If we struggle to live in hope, ನಾವು ಒಂದ್ ವೇಳೆ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಕಷ್ಟಪಡುವುದಾದ್ರೆ, then Jesus is not alive in our life. ಯೇಸು ನಮ್ಮ ಜೀವಿತದಲ್ಲಿ ಆತನು ಜೀವಿತವಾಗಿಲ್ಲ. He rose again, ಆತನು ತಿರುಗಿ ಎದ್ದ, but for us, ಆದ್ರೆ ನಮಗೆ he is still in the grave. ಆತನು ಸತ್ತನಂತೆ ಇರುತ್ತಾನೆ. When Jesus is alive in our life, ಯೇಸು ನಮ್ಮ ಜೀವಿತದಲ್ಲಿ ಜೀವಿತನಾಗಿರುವಾಗ, even when I go through difficulties, ನಾನು ಕಷ್ಟಗಳಲ್ಲಿ ನಾನು ಹಾದು ಹೋಗುವಾಗ್ಲೂ ಕೂಡ, even when I go through challenges, ಸವಾಲುಗಳು ನನ್ನ ಎದುರು ಬಂದಾಗ್ಲೂ ಕೂಡ, even when I lose my job, ನನ್ನ ಕೆಲಸ ಹೋದಾಗ್ಲೂ ಕೂಡ, even when money is hard, ಹಣಕಾಸಿನ ತೊಂದರೆ ಇದ್ದಾಗ್ಲೂ ಕೂಡ, even when family is sick, ಕುಟುಂಬದಲ್ಲಿ ಅಸ್ವಸ್ಥತೆ ಇರುವಾಗ್ಲೂ ಕೂಡ, even when I feel like my life is falling apart, ನನ್ನ ಜೀವಿತವು ಅದು ಹಾಳಾಗ್ತಾ ಇದೆ ಎಂಬುದಾಗಿ ನನಗೆ ಅನಿಸುವಾಗ್ಲೂ ಕೂಡ, I can have hope. ನನಗೆ ನಿರೀಕ್ಷೆ ಇರಲಿಕ್ಕೆ ಸಾಧ್ಯ. Because if he rose from the dead, ಯಾಕಂದ್ರೆ ಯೇಸು ಸತ್ತವರೊಳಗಿಂದ ಎದ್ದಿದ್ದಾನೆ. I too will be raised. ಅದರಿಂದಾಗಿ ನಾನು ಕೂಡ so will you. ಸತ್ತವರಿಂದ ಎಬ್ಬಿಸಲ್ಪಡ್ತೇನೆ. You will also be raised. ನೀವು ಕೂಡ ಸತ್ತವರಿಂದ ಎಬ್ಬಿಸಲ್ಪಡ್ತೀರಾ. Whatever it is that you are worried about, ನಿಮ್ಗೆ ಯಾವ ರೀತಿಯಾದ ತೊಂದರೆ ಯೋಚನೆ ಇದ್ರೂ ಕೂಡ, whatever it is that causes you to struggle to sleep, ನಿದ್ದೆ ಬರ್ಲಿಕ್ಕೆ ಕಷ್ಟವನ್ನ ಕೊಡುವಂತ ಯಾವುದೇ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇದ್ರೂ ಕೂಡ, if he rose from the dead, ಒಂದು ವೇಳೆ ಯೇಸು ಸತ್ತವರೊಳಗಿಂದ ಎದ್ದಿದ್ರೆ, then whatever you are going through is nothing for God. ನೀವು ಹಾದು ಹೋಗುತ್ತಾ ಇರುವಂತ ಕಷ್ಟ ಅದು ದೇವರಿಗೆ ಒಂದು ಕಷ್ಟವೇ ಅಲ್ಲ. Our invitation is to trust in him. ಆತನಲ್ಲಿ ನಂಬಿಕೆ ಇಡುವಂತದ್ದು ನಮ್ಮ ಕರೆಯಾಗಿದೆ. Verse 16. 16ನೇ ವಚನ. For if the dead are not raised, not even Christ has been raised. ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. And if Christ has not been raised, your faith is futile and you are still in your sins. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪದಲ್ಲಿದ್ದೀರಿ. Then those also who have fallen asleep in Christ have perished. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ಕೂಡ ನಾಶವಾದರು. And if in Christ we have hope only in this life, we are of all people to be pitied the most. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. What is Easter about? ಈಸ್ಟರ್ ಎಂಬುದಾಗಿ ನಾವು ಹೇಳುವಾಗ ಅದರ ಅರ್ಥ ಏನು? Why do we celebrate Resurrection Sunday? ನಾವು ಪುನರುತ್ಥಾನದ ಭಾನುವಾರವನ್ನ ಯಾಕೆ ನಾವು ಆಚರಿಸ್ತೇವೆ? Why do we go around and we say Jesus is alive? ಯಾಕೆ ನಾವು ಹೋಗಿ ಎಲ್ಲರಿಗೆ ಹೇಳ್ತೇವೆ ಯೇಸು ಬದುಕಿದ್ದಾನೆ ಎಂಬುದಾಗಿ? Let me say this, we can celebrate Jesus being alive, ನಾವು ಯೇಸು ಜೀವಿಸುವುದನ್ನ ನಾವು ಆಚರಿಸಬಹುದು, but are we? ಆದ್ರೆ ನಾವು ಜೀವಿಸ್ತಾ ಇದ್ದೇವಾ? Are we alive with him? ನಾವು ಆತನೊಳಗೆ ನಾವು ಜೀವಿಸ್ತಾ ಇದ್ದೇವಾ? The promise of Easter ಪುನರುತ್ಥಾನದ ಒಂದು ವಾಗ್ದಾನ is not just that Jesus rose again, ಅದು ಬರೀ ಯೇಸು ಜೀವಿಸುತ್ತಾನೆ ಎಂಬುದು ಅಷ್ಟೇ ಅಲ್ಲ, but the Bible tells us again and again, ಮತ್ತೆ ಸತ್ಯವೇದ ನಮ್ಗೆ ಈ ರೀತಿಯಾಗಿ ಹೇಳ್ತಾ ಇದೆ, if he rose from the dead, ಆತನು ಸತ್ತವರೊಳಗಿಂದ ಎದ್ದವನಾಗಿದ್ರೆ, then every situation right now that is too difficult for me, ನನಗೆ ಕಷ್ಟಕರವಾಗಿರುವಂತ ಪ್ರತಿ ಪರಿಸ್ಥಿತಿ ಕೂಡ I will rise above it. ಅದರ ಮೇಲೆ ನಾನು ಎದ್ದೇಳಲಿಕ್ಕೆ ಸಾಧ್ಯವಾಗಿದೆ. I can overcome. ಅದನ್ನ ನಾನು ಎದುರಿಸಲಿಕ್ಕೆ ಸಾಧ್ಯ. Life will pull us down. ಜೀವಿತವು ನಮ್ಮನ್ನ ಕೆಳಗೆ ತಳ್ಳಬಹುದು. Difficulties will pull us down. ಕಷ್ಟಗಳು ನಮ್ಮನ್ನ ಕೆಳಗೆ ತಳ್ಳಬಹುದು. Failures will pull us down. ನಿರ್ಫಲಗಳು ನಮ್ಮನ್ನ ಕೆಳಗೆ ತಳ್ಳಬಹುದು. Sadness will pull us down. ದುಃಖಗಳು ನಮ್ಮನ್ನ ಕೆಳಗೆ ತಳ್ಳಬಹುದು. But God will lift us up. ಆದರೆ ದೇವರು ನಮ್ಮನ್ನ ಎಬ್ಬಿಸುವಾತನಾಗಿದ್ದಾನೆ. And when Jesus walked out of the grave, ಯೇಸು ಎದ್ದು ಹೊರಗೆ ಬಂದಾಗ, he will carry you also. ನಿಮ್ಮನ್ನ ಕೂಡ ತನ್ನ ಒಟ್ಟಿಗೆ ಆತನು ಎತ್ತಿ ನಡೆಯುವಾತನಾಗಿದ್ದಾನೆ. And so the invitation of Easter is because Jesus rose, I too can rise. ಯೇಸು ಎದ್ದಂತ ಕಾರಣವಾಗಿ ನಾವು ಕೂಡ ಏಳಲಿಕ್ಕೆ ಸಾಧ್ಯ. This gospel that we believe is not just that when I die I will go to heaven.
ನಾವು ನಂಬುವ ಸುವಾರ್ತೆ ಬರೀ ನಾನು ಸತ್ತಾಗ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಎಂಬುದಷ್ಟೇ ಅಲ್ಲ. but here on earth I will live hopeless lives. ಆದ್ರೆ ಈ ಲೋಕದಲ್ಲಿ ನಾನು ನಿರೀಕ್ಷೆ ಇಲ್ಲದೆ ಬದುಕ್ತೇನೆ ಎಂಬುದಾಗಿ ಅಲ್ಲ. The promise of the gospel ಆದ್ರೆ ಸುವಾರ್ತೆಯ ವಾಗ್ದಾನ ಏನಂದ್ರೆ is not only that when I die I'll go to heaven, ಬರೀ ನಾನು ಸತ್ತಾಗ ಸ್ವರ್ಗಕ್ಕೆ ಹೋಗ್ತೇನೆ ಎಂಬುದಷ್ಟೇ ಅಲ್ಲ, but everything I am facing now ಆದ್ರೆ ಈಗ ಕೂಡ ನನ್ಗೆ ಎದುರಿಸುವ ಎಲ್ಲಾ ಪರಿಸ್ಥಿತಿಯು I can have hope. ಅಲ್ಲಿ ಕೂಡ ನನ್ಗೆ ನಿರೀಕ್ಷೆ ಇದೆ ಎಂಬುದಾಗಿ ಅರ್ಥ. I can live in faith. ನಾನು ನಂಬಿಕೆಯಲ್ಲಿ ಬದುಕಬಹುದು. We can overcome. ನಾವು ಅದನ್ನ ಎದುರಿಸಲಿಕ್ಕೆ ಸಾಧ್ಯವಾಗಿದೆ. Can you say that? Put your hand on your heart and say, I can overcome. ನಾನು ಎದುರಿಸ್ತೇನೆ ಎಂಬುದಾಗಿ ನಾವು ಹೇಳೋಣ. Say it in Kannada if you want. ನಾನು ಎದುರಿಸ್ತೇನೆ ಎಂಬುದಾಗಿ ನಾವು ಹೇಳೋಣ. But you have to ask yourself, is the resurrection true? ನಾವು ಒಂದೊಂದು ಪ್ರಶ್ನೆ ಕೇಳ್ಬೇಕೇನಂದ್ರೆ ಪುನರುತ್ಥಾನವು ಅದು ಸತ್ಯವಾ ಎಂಬುದಾಗಿ. How do I know that Jesus actually rose again? ನಮ್ಗೆ ಹೇಗೆ ಗೊತ್ತು ನಿಜವಾಗ್ಲೂ ಯೇಸು ಮತ್ತೆ ತಿರುಗಿ ಎದ್ರು ಎಂಬುದಾಗಿ? How do I know it's not just a fairy tale? ಅದು ಬರೀ ಒಂದು ಕತೆ ಎಂಬುದಾಗಿ ಅಲ್ಲ ಎಂಬುದಾಗಿ ನಮ್ಗೆ ಹೇಗೆ ಗೊತ್ತು? This is why I believe that the resurrection is true. ನಾನು ನಂಬ್ತೇನೆ ಕರ್ತನ ಪುನರುತ್ಥಾನವಾದ ಸತ್ಯ ಎಂಬುದಾಗಿ. This is why when I look at the situations of my life, I can live in hope. ನನ್ನ ಜೀವಿತಗಳನ್ನು ನಾನು ನೋಡುವಾಗ, ಪರಿಸ್ಥಿತಿಯನ್ನು ನೋಡುವಾಗ ನಾನು ನಿರೀಕ್ಷೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. And I know that the resurrection is more true than every situation I face. ಯಾಕಂದ್ರೆ ನನಗೆ ಗೊತ್ತು ಪುನರುತ್ಥಾನವು ನನ್ನ ಎದುರಾಗುವ ಎಲ್ಲ ಸವಾಲುಗಳಿಗಿಂತ ಅದು ಸತ್ಯವಾದಂತ ಒಂದು ಕಾರ್ಯವಾಗಿದೆ ಎಂಬುದಾಗಿ. And one of the things that gives me great confidence ನನಗೆ ಧೈರ್ಯವನ್ನು ಕೊಡುವಂತ ಒಂದು ಕಾರ್ಯ ಏನಂದ್ರೆ is when we look at history. ನಾವು ಕಥೆಗಳನ್ನ ನಾವು ನೋಡುವಾಗ we see all the apostles willing to die for this truth. ನಾವು ಇತಿಹಾಸದಲ್ಲಿ ನೋಡ್ತೇವೆ ಎಲ್ಲ ಅಪೊಸ್ತಲರು ಆತನ ಒಂದು ಸತ್ಯಕ್ಕಾಗಿ ತನ್ನ ಜೀವನವನ್ನು ಕೊಟ್ಟರು ಎಂಬುದಾಗಿ. How many of you know Jesus had 12 apostles? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಯೇಸುಗೆ 12 ಜನ ಅಪೊಸ್ತಲರು ಇದ್ರು ಎಂಬುದಾಗಿ? These were the people who saw him after he died. ಆತನು ಸತ್ತು ಎದ್ದ ಮೇಲೆ ಆತನನ್ನ ನೋಡಿದಂತ ಜನರಾಗಿದ್ರು ಇವರು. Would you die for something that you know is not true? ನಿಮ್ಗೆ ಒಂದು ವೇಳೆ ಅದು ಸತ್ಯ ಅಲ್ಲ ಎಂಬುದಾಗಿ ನಿಮ್ಗೆ ಗೊತ್ತಿದ್ರೆ ಅದಕ್ಕಾಗಿ ನಿಮ್ಮ ಜೀವವನ್ನ ನೀವು ಕೊಡ್ತೀರಾ? Would you be willing to lay down your life for a lie? ಒಂದು ಸುಳ್ಳಿಗಾಗಿ ನಿಮ್ಮ ಜೀವಿತವನ್ನ ಕೊಡ್ಲಿಕ್ಕೆ ನೀವು ಇಚ್ಛಿಸ್ತೀರಾ? But we see that all the apostles were willing to die for this truth. ಆದ್ರೆ ಈ ಪುನರುತ್ಥಾನದ ಸತ್ಯಕ್ಕಾಗಿ ಎಲ್ಲ ಅಪೊಸ್ತಲರು ತಮ್ಮ ಜೀವಿತವನ್ನ ತ್ಯಜಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. Peter, ಪೇತ್ರನು, he was crucified upside down in Rome. ಆತನು ಉಲ್ಟವಾಗಿ ಅವರು ಶಿಲುಬೆ ಮೇಲೆ ಹಾಕಿದ್ರು ರೋಮಿನಲ್ಲಿ. Andrew was crucified on an X-shaped cross. ಅಂದ್ರೆಯನಿಗೆ ಕೂಡ ಒಂದು ಎಕ್ಸ್ ಶೇಪಿನ ಒಂದು ಶಿಲುಬೆ ಮೇಲೆ ಸಾಯಿಸಿದ್ರು. James was martyred and beheaded by King Agrippa. ಮತ್ತು ಯಾಕೋಬನನ್ನ ಕೂಡ ಅಗ್ರಿಪ್ಪನು ಆತನು ತಲೆಯನ್ನ ತೆಗೆದು ಆತನು ಸಾಯಿಸಿದ್ದ. John was exiled to an island and left to die. ಮತ್ತು ಯೋಹಾನನ ಕೂಡ ಒಂದು ಪಾತ್ಮೋಸ್ ಜಾಗಕ್ಕೆ ಕಳಿಸಿ ಸಾಯಲಿಕ್ಕೆ ಬಿಟ್ಬಿಟ್ಟಿದ್ರು. But there was an apostle named Bartholomew and his skin was ripped off him. ಮತ್ತು ಬಾರ್ತೊಲೊಮ್ಯನಿಗೆ ಆತನ ಚರ್ಮವನ್ನ ತೆಗೆದು ಆತನನ್ನ ಸಾಯಿಸಿದ್ರು. The apostle Thomas came here to Chennai. ತೋಮನು ಇಲ್ಲಿ ಚೆನ್ನೈಗೆ ಬಂದ. And over here he was martyred with a spear. ಆತನ ಒಂದು ಈಟಿಯಿಂದ ಅವರು ಕೊಂದು ಹಾಕಿದ್ರು. Proclaiming the truth of the gospel. ಯೇಸು ಸುವಾರ್ತೆಯನ್ನ ಹೇಳುವಾಗ. Matthew was killed in Ethiopia. ಮತ್ತಾಯನನ್ನ ಕೂಡ ಅವರು ಇಥಿಯೋಪಿಯಾದಲ್ಲಿ ಕೊಂದು ಹಾಕಿದ್ರು. James was crucified in Egypt. ಮತ್ತು ಯಾಕೋಬನನ್ನ ಐಗುಪ್ತ ದೇಶದಲ್ಲಿ ಕೊಂದು ಹಾಕಿದ್ರು. Philip was crucified in Turkey. ಫಿಲಿಪ್ಪನನ್ನ ಟರ್ಕಿಯಲ್ಲಿ ಅವರು ಶಿಲುಬೆಗೆ ಹಾಕಿದ್ರು. Thaddeus was killed in Persia. ಮತ್ತು ತದೇಯನಿಗೆ ಅವರು ಪರ್ಷಿಯಾದಲ್ಲಿ ಅವರು ಕೊಂದು ಹಾಕಿದ್ರು. Simon was cut in half. ಸಿಮೋನನನ್ನ ಅರ್ಧದಲ್ಲಿ ಅವರು ತುಂಡು ಮಾಡಿ ಹಾಕಿದ್ರು. And then he also was crucified in Persia. ಮತ್ತು ಆತನನ್ನ ಕೂಡ ಅವರು ಪರ್ಷಿಯಾ ದೇಶದಲ್ಲಿ ಶಿಲುಬೆಗೆ ಹಾಕಿದ್ರು. Matthias was stoned to death. ಮತ್ತಾಯನನ್ನ ಕಲ್ಲು ಹೊಡೆದು ಅವರು ಕೊಂದು ಹಾಕಿದ್ರು. And then finally Paul was beheaded in Rome. ಮತ್ತು ಕೊನೆಯದಾಗಿ ಪೌಲನು ಕೂಡ ರೋಮದಲ್ಲಿ ಆತನು ಸಾಯಿಸಲ್ಪಟ್ಟ. Did these men live happy lives? ಈ ಮನುಷ್ಯರೆಲ್ಲ ಬಹಳ ಸಂತೋಷಕರವಾದ ಜೀವಿತವನ್ನ ಜೀವಿಸಿದ್ರ? Was everything perfect? ಎಲ್ಲವೂ ಅವರಿಗೆ ಆರಾಮಾಗಿ ಸಲೀಸಾಗಿತ್ತ? When we look at their life, can we say that they died in peace? ಅವರನ್ನ ನೋಡುವಾಗ ಅವರು ಶಾಂತಿಯಿಂದ ಅವರು ಸತ್ರು ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಾ? They didn't die in peace. ಅವರು ಶಾಂತಿಯಲ್ಲಿ ಸತ್ರು. But they died in hope.
ಆದ್ರೆ ಅವರು ಶಾಂತಿಯಲ್ಲಿ ಸಾಯಲಿಲ್ಲ, ಆದ್ರೆ ನಿರೀಕ್ಷೆಯಲ್ಲಿ ಅವರು ಸತ್ರು. They didn't always have peace. ಅವ್ರಿಗೆ ಯಾವಾಗಲೂ ಶಾಂತಿ ಇರ್ಲಿಲ್ಲ. Life was hard. ಅವರ ಜೀವಿತ ಕಷ್ಟಕರವಾಗಿತ್ತು. They faced persecution for their faith in Jesus. ನಂಬಿಕೆಗೋಸ್ಕರವಾಗಿ ಅನೇಕ ಹಿಂಸೆಯನ್ನು ಅವರು ಅನುಭವಿಸಿದ್ರು. They faced persecution because they proclaimed the truth of the resurrection. ಪುನರುತ್ಥಾನದ ಸತ್ಯವನ್ನ ಸಾರಿದಕ್ಕಾಗಿ ಅನೇಕ ಹಿಂಸೆಗೆ ಅವರು ಒಳಗಾಗಿದ್ರು. And yet they held on to hope in Christ. ಆದ್ರೆ ಯೇಸುವಿನಲ್ಲಿ ನಿರೀಕ್ಷೆಯನ್ನು ಅವರು ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. If Jesus was alive for them, he can be alive for us. ಯೇಸು ಅವರಿಗಾಗಿ ಜೀವಿಸುವ ಆತನಾಗಿದ್ರೆ ನಮಗಾಗಿ ಕೂಡ ಆತನು ಜೀವಿಸುವ ಆತನಾಗಿದ್ದಾನೆ. But what gave them so much of strength to live for God? ಯೇಸುವಿಗಾಗಿ ಜೀವಿಸುವುದಕ್ಕಾಗಿ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದೇನು? What gave them this ability to not shake in their faith, and even when life was hard they could continue to follow Jesus? ಕಷ್ಟಗಳಲ್ಲಿ ಕೂಡ ನಂಬಿಕೆಯಿಂದ ಅವರು ಬಿಟ್ಟು ಹೋಗದೆ ಯೇಸುವಿನಲ್ಲಿ ಜೀವಿಸೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟಂತ ಕಾರ್ಯವೇನು? Do you sometimes wish that your faith was stronger? ನಿಮ್ಗೊಂದೊಂದ್ಸಲ ಅನ್ಸುತ್ತಾ ನನ್ನ ನಂಬಿಕೆ ಸ್ವಲ್ಪ ಹೆಚ್ಚಾಗಿದ್ರೆ ಚೆನ್ನಾಗಿತ್ತು ಎಂಬುದಾಗಿ? That when life is hard you're not shaking and struggling? ಅವಾಗ ಜೀವಿತವು ಕಷ್ಟವಾಗುವಾಗ ನಾನು ಕಷ್ಟಪಡುವುದಿಲ್ಲ ಎಂಬುದಾಗಿ. These guys were ordinary men just like us. ಈ ಮನುಷ್ಯರು ಕೂಡ ನಮ್ಮ ರೀತಿಯಾಗಿ ಸಾಧಾರಣ ಮನುಷ್ಯರಾಗಿದ್ರು. They were not that special. ಅವರೇನು ಸ್ಪೆಷಲ್ ಜನರಾಗಿರ್ಲಿಲ್ಲ. But what gave them the strength ಆದ್ರೆ ಅವರಿಗೆ ಶಕ್ತಿಯನ್ನ ಕೊಟ್ಟಂತದ್ದು ಯಾವುದೆಂದ್ರೆ was not when they encountered Jesus. ಅದು ಯೇಸುವನ್ನು ಅವರು ನೋಡಿದಾಗಲ್ಲ. What gave them the strength was not when they saw Jesus. ಅವರು ಯೇಸುವನ್ನ ನೋಡಿದಾಗ ಅವರಿಗೆ ಶಕ್ತಿ ಬರಲಿಲ್ಲ. But when they received the Holy Spirit. ಆದ್ರೆ ಅವರು ಪವಿತ್ರಾತ್ಮವನ್ನ ಹೊಂದಿಕೊಂಡಾಗ ಅವರಿಗೆ ಆ ಶಕ್ತಿ ಬಂತು. When the Holy Spirit touched their lives. ಅವರ ಪವಿತ್ರಾತ್ಮವು ಅವರ ಜೀವನವನ್ನ ಮುಟ್ಟಿದಾಗ The same Peter who denied Jesus ಯೇಸುವನ್ನ ತ್ಯಜಿಸಿದ ಪೇತ್ರನು was willing to die for Jesus. ಆತನಿಗೋಸ್ಕರ ಸಾಯಲಿಕ್ಕೆ ಸಿದ್ಧವಾಗಿದ್ದ. And he did. ಮತ್ತೆ ಸತ್ತ ಕೂಡ. He laid down his life proclaiming the truth of the gospel. ಸುವಾರ್ತೆಯನ್ನ ಸಾರುತ್ತಾ ತನ್ನ ಜೀವಿತವನ್ನ ಆತನು ತ್ಯಾಗ ಮಾಡಿದ. It is not just receiving the miracle from God. ಅದು ಬರೀ ದೇವರಿಂದ ಅದ್ಭುತ ಕಾರ್ಯವನ್ನ ಸ್ವೀಕರಿಸುವುದು ಮಾತ್ರ ಅಲ್ಲ. But it was having the presence of God in our life. ಆದ್ರೆ ನಮ್ಮ ಜೀವಿತದಲ್ಲಿ ಆತನ ಪ್ರಸನ್ನತೆಯನ್ನ ಹೊಂದುವಂತದಾಗಿದೆ. Many times we want miracles but we don't want God's presence. ಅನೇಕ ಬಾರಿ ನಮ್ಗೆ ಅದ್ಭುತ ಕಾರ್ಯಗಳು ಬೇಕು, ಆದ್ರೆ ನಮ್ಗೆ ದೇವರ ಪ್ರಸನ್ನತೆ ಬೇಡ. I want the healing. ನನಗೆ ಸ್ವಸ್ಥತೆ ಬೇಕು. I want the financial breakthrough. ನನಗೆ ಆಶೀರ್ವಾದ ಬೇಕು, ಹಣಕಾಸಿನ ಆಶೀರ್ವಾದ ಬೇಕು. I want the miracle. ನನಗೆ ಅದ್ಭುತ ಕಾರ್ಯ ಬೇಕು. But after I have got it, ಆದ್ರೆ ಅದು ನನಗೆ ಸಿಕ್ಕಿದ ಮೇಲೆ I leave Jesus over there. ಯೇಸುವನ್ನ ನಾನು ಪಕ್ಕಕ್ಕೆ ಹಾಕ್ತೇನೆ. Because I got what I wanted. ಯಾಕಂದ್ರೆ ನನ್ಗೇನ್ ಬೇಕಿತ್ತು ಅದು ನನಗೆ ಸಿಕ್ತು. But when these men were filled with the Holy Spirit, ಆದ್ರೆ ಈ ಜನರು ಪವಿತ್ರಾತ್ಮನಲ್ಲಿ ತುಂಬಿಕೊಂಡಿದ್ದಾಗ, and everywhere they went they had God's presence there, ಅವರು ಹೋದಲ್ಲೆಲ್ಲ ಕರ್ತನ ಪ್ರಸನ್ನತೆ ಅವರೊಂದಿಗೆ ಇತ್ತು. then they never walked away. ಅವರು ಕಷ್ಟಪಡ್ಲೇ ಇಲ್ಲ, ಅವರು ಬಿಟ್ಟು ಹೋಗ್ಲಿಲ್ಲ. They stayed faithful till the end. ಅವರು ಕೊನೆಯವರೆಗೂ ನಂಬಿಗಸ್ತರಾಗಿದ್ರು. The thing that will actually change our lives ನಮ್ಮ ಜೀವಿತವನ್ನ ಬದಲಾಯಿಸುವ ಕಾರ್ಯ ಏನಂದ್ರೆ is not really the miracle. ಅದು ಬರೀ ಒಂದು ಅದ್ಭುತ ಕಾರ್ಯ ಅಷ್ಟೇ ಅಲ್ಲ. You can read in the Gospels so many people got miracles and then they went back. ಸುವಾರ್ತೆಯಲ್ಲಿ ನಾವು ಅನೇಕ ಜನರು ಅದ್ಭುತ ಕಾರ್ಯವನ್ನ ಹೊಂದಿ ಅವರು ಮತ್ತೆ ತಿರುಗಿ ಹೋಗೋದನ್ನ ನಾವು ನೋಡ್ತೇವೆ. And they stopped following Jesus. ಮತ್ತೆ ಯೇಸುವನ್ನ ಹಿಂಬಾಲಿಸೋದನ್ನ ಬಿಡುವುದನ್ನ ನಾವು ನೋಡ್ತೇವೆ. And they walked away and they gave up their faith. ಅವರು ತಮ್ಮ ನಂಬಿಕೆಯನ್ನ ತ್ಯಜಿಸಿ ಅವರು ಬಿಟ್ಟು ಹೋದ್ರು. But those who received the presence of God ಆದ್ರೆ ದೇವರ ಪ್ರಸನ್ನತೆಯನ್ನ ಯಾರಿಗೆ ಸಿಕ್ತೋ never walked away. ಅವರು ಆತನಿಂದ ಬಿಟ್ಟು ಹೋಗ್ಲಿಲ್ಲ. My invitation as we close. ನಾವು ಮುಗಿಸುವಾಗ ನನ್ನ ಒಂದು ಕರೆ ಏನಂದ್ರೆ, yes, we need miracles from God. ಹೌದು, ನಮ್ಗೆ ಅದ್ಭುತ ಕಾರ್ಯಗಳು ಬೇಕು. Yes, we need a breakthrough. ನಮ್ಗೆ ಒಂದು ಬಿಡುಗಡೆ ಬೇಕು. But we also need His presence. ಆದ್ರೆ ಆತನ ಪ್ರಸನ್ನತೆ ಕೂಡ ನಮ್ಗೆ ಬೇಕಾಗಿದೆ. And we receive His presence by the power of the Holy Spirit. ಮತ್ತು ಆ ಪ್ರಸನ್ನತೆಯು ನಮಗೆ ಪವಿತ್ರಾತ್ಮನ ಶಕ್ತಿಯಿಂದ ಸಿಗುವಂತದಾಗಿದೆ. Joe, can I have you come up and play if possible? The way to receive God's presence ಕರ್ತನ ಪ್ರಸನ್ನತೆಯನ್ನು ಸ್ವೀಕರಿಸುವುದು ಹೇಗೆ is by simply inviting the Holy Spirit to come. ಅದು ಬಹಳ ಸುಲಭ. ನಾವು ಬರೀ ಆತ ಪವಿತ್ರಾತ್ಮನನ್ನ ನಾವು ಆಹ್ವಾನಿಸುವಾಗ ಆತನು ಬರುವ ಆತನಾಗಿದ್ದಾನೆ. And saying, God, my faith is weak. ನಾವು ಕರ್ತನಿಗೆ ಹೇಳಬೇಕು, ಕರ್ತನೇ ನನ್ನ ನಂಬಿಕೆ ಕಡಿಮೆಯಾಗಿದೆ. I am weak sometimes. ನಾನು ಅನೇಕ ಬಾರಿ ನಾನು ಸೋತು ಹೋಗ್ತೇನೆ. But with your presence in my life, ಆದ್ರೆ ನನ್ನ ಜೀವಿತದಲ್ಲಿ ನಿನ್ನ ಪ್ರಸನ್ನತೆ ಇರುವಾಗ I can be strong.
ನಾನು ಶಕ್ತನಾಗುವುದಕ್ಕೆ ಸಾಧ್ಯ.